ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇವಾಗ ನಾನು ಟ್ರೈನ್ ಟಿಕೆಟ್ ಬುಕ್ ಮಾಡೋದಕ್ಕೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಆದ ಗೋ ಐಬಿಬೋ ಅಂತ ಅಪ್ಲಿಕೇಶನ್ ಇದೆ. ಅದನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನೋಡ್ತಾ ಇರ್ಬೋದು ಟ್ರೈನ್ಸು, ಬಸ್ಸು, ಫ್ಲೈಟು, ಹೋಟೆಲ್ಸು, ನಿಮ್ಗೆ ಯಾವ್ದು ಬೇಕೋ ಕ್ಯಾಬ್ಸ್ ಕೂಡ ಬುಕ್ ಮಾಡ್ಬೋದು. ನಾನಿವಾಗ ಟ್ರೈನ್ ಟಿಕೆಟ್ ಬುಕ್ ಮಾಡೋದಕ್ಕೆ ಟ್ರೈನ್ ಸಿಂಬಲ್ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ಲೆಫ್ಟ್ ಸೈಡಲ್ಲಿ ವೆಲ್ಕಮ್ ಗೆಸ್ಟ್ ಅಂತ ಇದೆ ನೋಡಿ, ಅಲ್ಲಿ ನೀವೇನಾದರೂ ಲಾಗಿನ್ ಆಗಿಲ್ಲ ಅಂದರೆ ಲಾಗಿನ್ ಆಗಿಬಿಡಿ. ಯಾಕಂದರೆ ನೀವು ಟಿಕೆಟ್ ಬುಕ್ ಮಾಡಿರೋದು ಇದರಲ್ಲಿ ಶೋ ಅಪ್ ಆಗ್ತಾ ಇರುತ್ತೆ. ಅಕಸ್ಮಾತ್ ನಿಮಗೆ ಕನ್ಫರ್ಮೇಷನ್ಗೆ ಮೆಸೇಜ್ ಬಂದಿಲ್ಲ ಅಂದ್ರೂ ಇದರಲ್ಲಿ ಶೋ ಆಗ್ತಾ ಇರುತ್ತೆ. ಇದನ್ನು ಲಾಗಿನ್ ಮಾಡ್ಕೊಳ್ಳಿ. ಓಕೆ, ಇದಾದಮೇಲೆ ನೀವು ಟ್ರೈನ್ ಟಿಕೆಟ್ನ ಇವಾಗ ಬುಕ್ ಮಾಡ್ಬೋದು. ಇವಾಗ ಟ್ರೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸರ್ಚ್ ಬಾರ್ ಅಂತ ಇದೆ ನೋಡಿ, ಅದರಲ್ಲಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಮೇಲೆ ನಿಮಗೆ ಆ ದಿನ ಯಾವ್ದು ಟ್ರೈನ್ ಐತೆ, ಟೈಮಿಂಗ್ಸ್ ಕೂಡ, ಅರೈವಲ್ ಎಷ್ಟು, ಮತ್ತು ರೀಚ್ ಆಗೋದು ಎಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು, ಮತ್ತು ಜರ್ನಿ ಅವರ್ಸ್ ಕೂಡ ತೋರಿಸ್ತಾ ಇದೆ. ಅದೆಲ್ಲ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾನು ಹೋಗೋ ಟ್ರೈನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿದೆ ನೋಡಿ ಕಾಚಿಗುಡ್ಡ ಯಲಹಂಕ ಎಕ್ಸ್ಪ್ರೆಸ್, ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸ್ಲೀಪರ್ ಕೋಚು ನಂದು. ಇಲ್ಲಿ ಯುವರ್ IRCTC ಯೂಸರ್ ID ಅಂತ ಕೇಳುತ್ತೆ. ಅದು IRCTCನ ನೀವು ರಿಜಿಸ್ಟ್ರ್ ಮಾಡ್ಕೋಬೇಕು. ಅದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಕೊಟ್ಬಿಟ್ಟು ಅಲ್ಲಿ ID ಪಾಸ್ವರ್ಡನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಬುಕ್ ಮಾಡ್ಕೊಳಕ್ಕಾಗೋದು. ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಏನಾದರೂ ಗೊತ್ತಿಲ್ಲ ಅಂದರೆ ನಾನು ಅದನ್ನು ಒಂದು ವೀಡಿಯೋ ಮಾಡಾಕಿದ್ದೇನೆ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಕಳಿಸ್ತೀನಿ ನಿಮಗೆ. ಅದನ್ನು ಲಿಂಕ್ ಮುಖಾಂತರ ಓಪನ್ ಮಾಡಿಬಿಟ್ಟು ನೋಡಿ IRCTC ಕೋಡ್ನ ID ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಇವಾಗ ವೀಡಿಯೋಗೆ ಬರೋಣ. ಇವಾಗ ಅಲ್ಲಿ ನಿಮ್ಮದು ID ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ ನೀವು ಡೀಟೇಲ್ಸ್ ಆಲ್ರೆಡಿ ನಾನು ಹಾಕಿದ್ದೀನಿ. ನನ್ನ ಹೆಸರು, ಏಜ್ ಎಲ್ಲ ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೀವೇನಾದರೂ ಹೊಸ್ದಾಗಿ ಮಾಡ್ತಾಯಿದ್ರೆ ಇಲ್ಲಿ ಆಡ್ ಟ್ರಾವೆಲರ್ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಆಡ್ ಟ್ರಾವೆಲರ್ ಕೊಟ್ಬಿಟ್ಟು ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಅಲ್ಲಿ ಆ್ಯಡ್ ಮಾಡಿ. ಓಕೆ, ನೆಕ್ಸ್ಟು ಕನ್ಫರ್ಮೇಷನ್ ಟಿಕೆಟ್ ಬೇಕಾ ಅಂತ ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 73 ರೂಪೀಸ್ ಕೊಟ್ಟರೆ ನೀವು ಕನ್ಫರ್ಮೇಷನ್ ಟಿಕೆಟ್ ಸಿಗುತ್ತೆ. ಇಲ್ಲಾಂದರೆ ನಾನು ವೆಯ್ಟ್ ಮಾಡ್ತೀನಿ, IRCTC ಅವರೇ ನನಗೆ ಅಲರ್ಟ್ ಮಾಡೋವರೆಗೂ ವೆಯ್ಟ್ ಮಾಡ್ತೀನಿ ಅಂದರೆ ವೆಯ್ಟ್ ಮಾಡಿ. ಅಲ್ಲಿ ನೋ ಐ ವಿಲ್ ಟೇಕ್ ದ ರಿಸ್ಕ್ ಅಂತ ಕೊಟ್ಟರೆ ಅವರೇ ನಿಮಗೆ, ಅಂದರೆ IRCTC ಅವರು ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡಿಕೊಡ್ತಾರೆ ಕ್ಯಾನ್ಸಲೇಷನ್ ಆಗೋದ್ರ ಮುಖಾಂತರ. ನೆಕ್ಸ್ಟು ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಕೇಳ್ತಾ ಇದ್ದಾರೆ, ಗೆಟ್ ಫುಲ್ ರೀಫಂಡ್ ಆನ್ ಕ್ಯಾನ್ಸಲೇಷನ್. ಅಕಸ್ಮಾತ್ ಟಿಕೆಟ್ ಏನಾದರೂ ಕ್ಯಾನ್ಸಲ್ ಆದರೆ ಅಮೌಂಟ್ ಫುಲ್, ನೀವೇನು ಅಮೌಂಟ್ ಎಷ್ಟು ಪೇ ಮಾಡಿರ್ತಾರೆ ಅಷ್ಟು ಅಮೌಂಟು ರೀಫಂಡ್ ಆಗುತ್ತೆ. ಅಂದರೆ ಅದಕ್ಕೆ ನೀವು ಪೇ ಮಾಡಬೇಕು 43 ರೂಪೀಸ್ ಪರ್ ಪರ್ಸನ್ಗೆ ಪೇ ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಪೇ ಮಾಡಿರ್ತೀರಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋಕ್ಕೆ ಅಷ್ಟು ರೀಫಂಡ್ ಆಗುತ್ತೆ. ನನಗೆ ಬೇಡ, ಕ್ಯಾನ್ಸಲ್ ಆದ್ರೂ ಆಗಲಿ ಪರವಾಗಿಲ್ಲ. ಸೊ ನೋ, ಐ ಡೋಂಟ್ ವಾಂಟ್ ಫ್ರೀ ಕ್ಯಾನ್ಸಲೇಷನ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನನಗೆ ಇದರಲ್ಲಿ ವ್ಯಾಲೆಟ್ ಅಮೌಂಟ್ ಇದೆ, ಅದನ್ನು ಆನ್ ಮಾಡ್ಕೋತೀನಿ. 25 ರೂಪಾಯಿ ಅಷ್ಟೇ, ಅದರಲ್ಲಿ 10% ಅಷ್ಟೇ ಯೂಸ್ ಆಗುತ್ತೆ. 25 ರೂಪಾಯಿ ಡಿಸ್ಕೌಂಟ್ ಆಯಿತು. ಓಕೆ, ಇಲ್ಲಿ ನಂದು ಮೊಬೈಲ್ ನಂಬರು ಮತ್ತು ಮೇಲ್ ID ಎಂಟರ್ ಮಾಡ್ತೀನಿ. ಆಮೇಲೆ ಇದನ್ನು ಮಾತ್ರ ನೀವು ಯಾವಾಗಲೂ ಇಲ್ಲಿ ನೋಡಿ, ಡು ಯು ವಾಂಟ್ ಟೇಕ್ ಟ್ರಾವೆಲ್ ಇನ್ಸೂರೆನ್ಸ್ ಅಂತ ಇರುತ್ತಲ್ಲ, ಬರೀ 45 ಪೈಸೆ ಅಷ್ಟೇ ಒಬ್ಬರಿಗೆ. ಅದನ್ನು ಯಾವಾಗಲೂ ಅಬ್ಸರ್ವ್ ಮಾಡಿ, ಅದನ್ನು ಟಿಕ್ ಮಾಡ್ಕೊಳ್ಳಿ. ಇನ್ಸೂರೆನ್ಸ್ ತುಂಬಾ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಆಪ್ಷನಿಗೆ ಬಂದೆ. ಅಮೌಂಟ್ ನೋಡಿ 262 ರೂಪೀಸ್ ತೋರಿಸ್ತೈತೆ. ನಾನು ಇವಾಗ ಅಮೌಂಟನ್ನ ಪೇ ಮಾಡ್ತೀನಿ. ಓಕೆ, ನಾನಿವಾಗ
ಅಮೌಂಟ್ನ ಪೇ ಮಾಡಿದೆ. ಅಮೌಂಟ್ನ ಪೇ ಮಾಡಿದ್ಮೇಲೆ ಇಲ್ಲಿ IRCT ಅವರು ಕನ್ಫರ್ಮೇಷನ್ಗೆ ನಮ್ಮದು ಪಾಸ್ವರ್ಡ್ ಕೇಳ್ತಾರೆ. ನಾವು ಯಾವ ID ಹಾಕ್ಬಿಟ್ಟು ಬುಕ್ ಮಾಡಿದ್ವೋ ಅದಕ್ಕೆ ಪಾಸ್ವರ್ಡ್ ಕೇಳ್ತಾರೆ. ನಂದು ಪಾಸ್ವರ್ಡ್ನ ಎಂಟರ್ ಮಾಡ್ತೀನಿ. ಓಕೆ, ಅದನ್ನ ಮಾಡಿದ್ಮೇಲೆ ನನ್ನ ಒಂದು ಟಿಕೆಟ್ ಬುಕ್ ಆಯಿತು. ಇವಾಗ ನಂದು ನೋಡಿ ಕಾಚಿಗುಡ್ಡೆಯಿಂದ ಬಳ್ಳಾರಿಗೆ ಸೆಪ್ಟೆಂಬರ್ 24ನೇ ತಾರೀಕಿಗೆ ಬುಕ್ ಆಗೈತೆ. ಬೆಳಿಗ್ಗೆ 5 ಗಂಟೆ 15 ನಿಮಿಷಕ್ಕೆ ರೀಚ್ ಆಗ್ತೀನಿ. ಅಮೌಂಟ್ ಪೇ ಮಾಡಿರೋದು ತೋರಿಸುತ್ತೆ, PN ನಂಬರು ಇದೆ. ಆಮೇಲೆ ನಂದು ಟಿಕೆಟ್ ವೇಟಿಂಗ್ ಲಿಸ್ಟಲ್ಲಿದೆ ನೋಡಿ. ವೇಟಿಂಗ್ ಲಿಸ್ಟ್ 16. ಅಂದರೆ ಯಾರಾದರೂ ಕ್ಯಾನ್ಸಲ್ ಮಾಡಿದ್ರೆ 15 ಜನ ಕ್ಯಾನ್ಸಲ್ ಮಾಡಿದರೆ ಸಾಕು, ನನಗೆ ಟಿಕೆಟ್ ಕನ್ಫರ್ಮೇಷನ್ ಸಿಗುತ್ತೆ. ಇದನ್ನು ಆವಾಗವಾಗ ಚೆಕ್ ಮಾಡ್ಕೋಬೋದು. ನಿಮಗೆ ಮೆಸೇಜ್ ಕೂಡ ಅಪ್ಡೇಟಲ್ಲಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಕ್ಲಿಯರ್ ಮಾಡ್ತೀನಿ ಡೌಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಆಮೇಲೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.